ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರೂ ಕೂಡ ತುಂಬಾ ಬೇಜಾರಲ್ಲಿರ್ತಾರೆ. ಭೂಮಿ ಇದ್ದವಳು ಅಜಿತ್ ಇದನ್ನು ಟೇಷನಲ್ಲಿ ಪ್ರಪೋಸ್ ಮಾಡಿದ್ದಕ್ಕೆ ಏನು ಮಾಡೋದು ಇವಾಗ, ನಾನು ಸಾಹೇಬ್ರನ್ನ ಹೇಗೆ ಮಾತಾಡ್ಸೋದು ಅಂತ ಹೇಳಿ ತುಂಬಾ ಗೊಂದಲದಿಂದ ರೂಮಲ್ಲಿ ಕೆಳಗಡೆ ಬಂದು ಮಲ್ಕೊಂಡಿರ್ತಾಳೆ. ಇನ್ನು ಅಜಿತ್ ರೂಮ್ ಒಳಗಡೆ ಬಂದಿದ್ದ ತಕ್ಷಣವೇ ಅಯ್ಯೋ ಏನಿದು ಭೂಮಿ ಇವತ್ತು ಕೆಳಗಡೆ ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳಿ ಅಂದ್ಕೊಂಡು ಬರ್ತಾ ಇರಬೇಕಾದ್ರೆ ಭೂಮಿ ಏನಕ್ಕೆ ನೀನು ಕೆಳಗಡೆ ಮಲ್ಕೊಂಡಿದೀಯಾ, ತುಂಬಾ ಚಳಿ ಇದೆ, ಮೇಲೆ ಮಲ್ಕೋ ಅಂತ ಹೇಳಿದಾಗ ಭೂಮಿ ಇದ್ದವಳು ಅವ್ರು ಬರೋದನ್ನು ನೋಡಿ ಫುಲ್ಲು ಹೊಚ್ಕೆನ ಹೊಚ್ಕೊಂಡು ಮಲ್ಕೊತಾಳೆ. ಇನ್ನು ಅಜಿತ್ಗೆ ಅಯ್ಯೋ ಏನಪ್ಪ ಇದು, ಮನೇಲೆಲ್ಲರೂ ಕೂಡ ಅಪ್ಪ ಅರೆಸ್ಟ್ ಆಗಿರೋದ್ರ ಬಗ್ಗೆ ತುಂಬಾ ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಈ ಭೂಮಿ ಇದ್ದವಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳಲ್ಲ, ಇವಳಿಗೇನಾದರೂ ನಾನು ಟೇಷನಲ್ಲಿ ಪ್ರಪೋಸ್ ಮಾಡಿದ್ದಕ್ಕೆ ತುಂಬಾ ಕೋಪ ಬಂದಿರಬೇಕು ಅಂತ ಅಂದ್ಕೊಂಡು ಅಜಿತ್ ಮಾತಾಡ್ಕೊತಾ ಇರ್ತಾನೆ. ಭೂಮಿ, ನೀನು ತುಂಬಾ ಚಳಿ ಇದೆ, ಕೆಳಗಡೆ ಮಲ್ಕೋಬೇಡ, ಮೇಲ್ಗಡೆ ಮಲ್ಕೋ ಅಂತ ಹೇಳ್ತಾನೆ. ಆದರೂ ಕೂಡ ಭೂಮಿ ಇದ್ದವಳು ಏನು ಕೂಡ ಮಾತಾಡೋದೇ ಇಲ್ಲ. ಅಯ್ಯೋ ನಾನೇನಾದರೂ ತಪ್ಪು ಮಾಡಿದ್ನೋ ಏನೋ, ಹಾಗಾಗಿ ಭೂಮಿ ನನಗೆ ಈ ಥರ ಮಾಡ್ತಿದ್ದಾಳೆ ಅಂತ ಹೇಳಿ ಅಜಿತ್ ಅಂದ್ಕೊತಾ ಇರ್ತಾನೆ. ಸರಿ ಆಯಿತು ಭೂಮಿ, ನಿನ್ನಿಷ್ಟ, ನಾನು ನಿನಗೆ ತುಂಬಾ ಫೋರ್ಸ್ ಮಾಡಲ್ಲ, ನಿನಗೆ ಏನಾದರೂ ಹೆಲ್ಪ್ ಬೇಕಿದ್ದರೆ ಕೇಳು ನನ್ನ ಹತ್ರ ಅಂತ ಹೇಳಿ ಈ ಕಡೆ ಭೂಮಿಗೆ ಅಜಿತ್ ಹೇಳ್ತಾನೆ. ಇನ್ನೊಂದು ಕಡೆ ಈ ರಾಮನಾರಾಯಣ ಅರೆಸ್ಟ್ ಮಾಡಿಸಿರೋದು ದೇವಯಾನಿ ಅಂತ ಮನೆಯವ್ರು ಯಾರಿಗೂ ಕೂಡ ಗೊತ್ತೇ ಇರಲ್ಲ. ಈ ಅಂಜನನ ಎಂಗೇಜ್ಮೆಂಟ ಏನಾದರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕಲ್ಲ, ನಚ್ಚಿ ಜೊತೆ ನನ್ನ ಮಗಳನ್ನ ಮದುವೆನ ಫಿಕ್ಸ್ ಮಾಡಿಸ್ಬೇಕಲ್ಲ ಅಂತ ಹೇಳಿ ದೇವಯಾನಿ ಈ ಪ್ಲ್ಯಾನ್ನ ಮಾಡಿ ಈ ರಮಣನ ಜೈಲಿಗೆ ಹಾಕಿಸ್ತಾಳೆ. ಇನ್ನು ಪೊಲೀಸ್ ಎಲ್ಲರೂ ಅವನನ್ನು ಹೇಳ್ಕೊಂಡು ಹೋಗಿದ್ದಾದಮೇಲೆ ದೇವಯಾನಿ ಮಗಳ ಹತ್ರ ರೂಮ್ ಒಳಗಡೆ ಬಂದುಬಿಟ್ಟು, ಅಂಜು ನಿನ್ನ ಕೆಲಸ ಆಗಿದೆ ಅಂತ ಅನ್ಕೋ, ನಿನ್ನ ಆಸೆನೂ ಕೂಡ ಇದೇ ಇತ್ತು ತಾನೇ, ಈ ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ನಿನಗೆ ಇಷ್ಟ ಇರಲಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಹಾಗಾಗಿ ನಿಮ್ಮಮ್ಮ ಏನು ಪ್ಲ್ಯಾನ್ ಮಾಡಿದ್ಲು ನೋಡಿದ್ಯಾ, ಈಗ ಎಂಗೇಜ್ಮೆಂಟ್ ಇರಲ್ಲ, ಏನೂ ಇರಲ್ಲ, ನೀನು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಂಗೆ ಖುಷಿಯಾಗಿರು ಬೇಬಿ ಅಂತ ಹೇಳಿ ಈ ಕಡೆ ದೇವಯಾನಿ ಹೇಳ್ತಾಳೆ. ಇನ್ನೊಂದು ಕಡೆ ಅಂಜನ ಇದ್ದಳು, ಅಮ್ಮ ನೀನು ಇಷ್ಟು ದೊಡ್ಡ ಪ್ಲ್ಯಾನ್ ಮಾಡಿದ್ಯಾ, ಇದೆಲ್ಲ ನಿನ್ನ ಕೆಲಸನಾ, ನನಗೆ ಸ್ವಲ್ಪನೂ ಕೂಡ ನಂಬೋದಕ್ಕೆ ಆಗ್ತಾಯಿಲ್ಲಮ್ಮ ಅಂತ ಹೇಳಿ ಈ ಕಡೆ ಅಂಜನ ಹೇಳ್ತಾಳೆ. ಇನ್ನೊಂದು ಕಡೆ ಭೂಮಿ ಈ ಅಜಿತ್ ಪ್ರಪೋಸ್ ಮಾಡಿದ್ದನ್ನು ನೆನೆಸ್ಕೊಂಡು ತುಂಬಾ ಟೆನ್ಷನಲ್ಲಿರ್ತಾಳೆ. ದೇವ್ರ ಹತ್ರ ಬಂದುಬಿಟ್ಟು, ಅಪ್ಪ ಗಣೇಶ, ನಿನ್ನ ಹತ್ರ ನಾನು ಬೇಡಿಕೊಳ್ಳೋದು ಒಂದೇ, ನನಗೆ ಸಾಹೇಬರು ಆ ರೀತಿ ಪ್ರಪೋಸ್ ಮಾಡಿದ್ದನ್ನು ನೋಡಿ ನನಗೆ ನಂಬೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ, ಆದರೆ ಇನ್ನೊಂದು ಸ್ವಲ್ಪ ದಿನ ನಾನು ಸಾಹೇಬರು ದೂರ ಆಗ್ತಾಯಿದ್ದೀವಿ, ಆದರೆ ನನಗೆ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಗಣೇಶ, ನೀನೇ ಏನಾದರೂ ಒಂದು ದಾರಿ ಮಾಡಿ ತೋರಿಸ್ಬೇಕು ನನಗೆ ಅಂತ ಹೇಳಿ ಭೂಮಿ ಈ ದೇವ್ರ ಹತ್ರ ಕೇಳ್ಕೊತಾ ಇರ್ತಾಳೆ. ಇನ್ನು ಭೂಮಿ ಕೋರಿಕೆನ ಗಣೇಶ ಈಡೇರಿಸ್ತಾನೆ. ಬಲಗಡೆಯಿಂದ ಹೂ ಬಿದ್ದ ತಕ್ಷಣವೇ ಭೂಮಿಗೆ ಫುಲ್ ಖುಷಿಯಾಗುತ್ತೆ, ಈ ಕಡೆ ಟೆನ್ಷನ್ ಕೂಡ ಆಗುತ್ತೆ. ಅಯ್ಯೋ ಏನಪ್ಪ ಇದು, ಸಾಹೇಬರು ಪ್ರಪೋಸ್ ಮಾಡಿದ್ದಕ್ಕೆ ದೇವರು ಈ ರೀತಿ ನನಗೆ ಪ್ರಸಾದ ಕೊಡ್ತಲ್ಲ, ಏನಂತ ತಿಳ್ಕೊಳ್ಳೋದು ನಾನು ಇದನ್ನು ಅಂತ ಹೇಳಿ ಭೂಮಿಗೆ ಏನು ಕೂಡ ಮಾತೇ ಬರೋದಿಲ್ಲ. ಇನ್ನೊಂದು ಕಡೆ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಈ ರೀತಿ ಬೇಡ್ಕೊಳ್ತಾ ಇರಬೇಕಾದ್ರೆ ಭೂಮಿ ಇದ್ದಳು, ಹೌದು ನಾನು ನಮ್ಮಮ್ಮನ ಬಿಡಿಸೋದಕ್ಕೋಸ್ಕರ ಈ ಮನೆಗೆ ಸೊಸೆಯಾಗಿ ಬಂದಿದ್ದು, ಆದರೆ ನನಗೆ ಸಾಹೇಬ್ರನ್ನ ಕಳ್ಕೊಳ್ಳೋದಕ್ಕೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ, ಏನು ಮಾಡೋದು ಮುಂದೆ ದಾರಿ ಅಂತಲೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿ ಫುಲ್ ಟೆನ್ಷನಲ್ಲಿರ್ತಾಳೆ. ಇನ್ನೊಂದು ಕಡೆ ಅದೆಲ್ಲ ಆಗಿದ್ದಾದಮೇಲೆ ಈ ಮೀಡಿಯಾದವರು ಈಗ ಅಜಿತ್ ಮನೆ ಮುಂದೆ ಎಲ್ಲರೂ ಕೂಡ ಪ್ರಶ್ನೆ ಕೇಳೋದಕ್ಕೆ ಅಂತ ಹೇಳಿ ಬರ್ತಾರೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಅದರಲ್ಲೂ ಇಷ್ಟು ದುಡ್ಡನ್ನ ಅವರು ಪ್ರೈವೇಟು ಲಾಕರಲ್ಲಿ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಇವರು ಲಂಚ ತಗೊಳ್ತಾರೆ, ಅದಕ್ಕೆ ಈ ರೀತಿ ಇಟ್ಕೊಂಡಿರೋದು ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಕೊಂಡು ಇರ್ತಾರೆ. ಆದರೆ ಮನೆಯವ್ರು ಯಾರೂ ಕೂಡ ಮಾತಾಡೋದಕ್ಕೆ ಮುಂದೆ ಇರೋದಿಲ್ಲ. ಭೂಮಿ ಬಂದುಬಿಟ್ಟು, ನಿಲ್ಲಿಸಿ ಸಾಕು, ಎಷ್ಟು ಮಾತಾಡ್ತಾ ಇದ್ದೀರಾ, ನಮ್ಮ ಮಾವ ಏನು ಅಂತ ನಮ್ಮ ಮನೆಯವರೆಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ, ನೀವು ಸುಳ್ಳು ಆರೋಪ ಮಾಡಿದರೆ ನಮ್ಮ ಮಾವ ಏನು ಕೆಟ್ಟವರಲ್ಲ ಅಂತ ಹೇಳಿದಾಗ ಈ ಮೀಡಿಯಾದವರಿದ್ದರು, ಏನಮ್ಮ ಹೇಳ್ತಾ ಇರೋದು ನೀವು ಅಂತ ಹೇಳಿ ಈ ಕಡೆ ಭೂಮಿನ ಕೇಳ್ತಾರೆ. ಆಗ ಭೂಮಿ ಇದ್ದವಳು, ಹೌದು ನಮ್ಮ ಮಾವ ತುಂಬಾ ಜಾಣರು, ಹಾಗೆ ತುಂಬಾ ಬುದ್ಧಿವಂತರು ಕೂಡ,
ಯಾಕಂದರೆ ಈ ಪೊಲೀಸ್ ಮಗ ಅಪ್ಪ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ. ನಮ್ಮ ಮಾವಂಗೆ ಒಳ್ಳೆ ಬುದ್ಧಿ ಇರೋದ್ರಿಂದನೇ ನಮ್ಮ ಮನೇಲಿ ಪೊಲೀಸ್ ಒಬ್ಬರು ಇರೋದು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೂಮಿ ಹೇಳಿದ್ದನ್ನು ಕೇಳಿ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆದರೆ ಅಜಿತ್ ಇದ್ದವನು ಭೂಮಿ ಮಾತಿಗೆ ತುಂಬಾ ಖುಷಿ ಪಡ್ತಾ ಇರ್ತಾನೆ. ನೋಡಿ, ನೀವು ಇದೇ ಲಾಸ್ಟ್ ಆ್ಯಂಡ್ ಫಸ್ಟು. ನಮ್ಮ ಮಾವುಗೆ ಒಂದೇ ಒಂದು ಕಪ್ಪು ಚುಕ್ಕಿ ಬರೋದನ್ನು ನಾನು ಸಹಿಸೋದೇ ಇಲ್ಲ. ಅದರಲ್ಲೂ ನೀವು ಏನಾದರೂ ಕತೆ ಕಟ್ಟಿ ನಡೆಸ್ಬೋದು, ಆದರೆ ನಾನು ಈ ಮನೆ ಸೊಸೆಯಾಗಿ ನಮ್ಮ ಮಾವನ ಪರ ನಿಂತೇ ನಿಲ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಇನ್ನು ಭೂಮಿ ಮಾತನ್ನು ಕೇಳಿ ರಮಣ್ಗೆ ಹಾಗೆ ಅಜಿತ್ಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಈ ಮೀಡಿಯಾದವರು ಕೂಡ ಹಾಗೆ ಬಾಯಿ ಮುಚ್ಕೊಂಡು ಇರ್ತಾರೆ. ಭೂಮಿ ಇದ್ದವಳು ನಮ್ಮ ಮಾವ ಏನು ಅಂತ ನಮ್ಮೆಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಮನೆಯಲ್ಲಿ ಯಾರೋ ಅದನ್ನು ಕುತಂತ್ರದಿಂದ ಮಾಡಿಸಿರ್ಬೋದು ನಮ್ಮ ಮಾವನ ಪರವಾಗಿ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.